ಸಚಿವರು ಕೆಲವೇ ಕ್ಷಣಗಳಲ್ಲಿ ನೆರವೇರಿದೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಾನ್ಯ ಸಂಸದರು ಸಹ ಇದೀಗ ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಧ್ವಜಾರೋಹಣ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಅಮೃತ ಹಸ್ತದಿಂದ ನೆರವೇರಲಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನವನ್ನು ಅರ್ಪಿಸುವುದರ ಮೂಲಕ ಗೌರವವನ್ನು ಸಮರ್ಪಿಸುತ್ತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು. ಅವರೊಂದಿಗೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಪ್ರಶಾಂತ್ ಮೇಡಮ್ ಅವರು. ಇದೀಗ ರಾಷ್ಟ್ರಧ್ವಜಾರೋಹಣ ಕಾರ್ಯಕ್ರಮ. ಪರೇಡ್ ಕಮಾಂಡರ್ ಆಗಿರ್ತಕ್ಕಂಥ RP ಪ್ರಶಾಂತ್ ಅವರು ಇದೀಗ ಮುಖ್ಯ ಅತಿಥಿಗಳ ಬಳಿ ಒಂದು ಪಥಸಂಚಲನಕ್ಕೆ ಕೋರಲಿದ್ದಾರೆ. ಪಥಸಂಚಲನದ ಪರಿವೀಕ್ಷಣೆಗೆ ಮುಖ್ಯ ಅತಿಥಿಗಳಾಗಿರುವ ಶ್ರೀ SS ಮಲ್ಲಿಕಾರ್ಜುನ್ ಜಾಂಗ್ರಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೋರಲಿದ್ದಾರೆ. ಹವಾಯಿತಲ್ಲಿ 22 ತುಕಡಿ ಹಾಜರಿದ್ದು ಹವಾಯಿತು ಮಾದರಿಯ ಪರಿವೀಕ್ಷಣೆಗೆ ಸಜ್ಜಾಗಿದೆ. ವಹಿಸಿಕೊಡಲಿದ್ದಾರೆ. ಪರೇಡ್ ಕಮಾಂಡರ್ ಆಗಿರ್ತಕ್ಕಂಥ ಶ್ರೀಯುತ ಪ್ರಶಾಂತ್ ಅವರ ಅಭಿರಕ್ಷೆಯಲ್ಲಿ ಮುಖ್ಯ ಅತಿಥಿಗಳಾಗಿರುವ ಶ್ರೀ SS ಮಲ್ಲಿಕಾರ್ಜುನ್ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರು ಹಾಗೂ ತೋಟಗಾರಿಕೆಗಳು. ಜಗತ್ತಿನ ಎಲ್ಲ ದೇವರಿಗೆ ತಲೆ ತಗ್ಗಿಸಿ ನಮಸ್ಕರಿಸುತ್ತೇವೆ, ಆದರೆ ರಾಷ್ಟ್ರಧ್ವಜ ಎಂಬ ಈ ದೇವರಿಗೆ ತಲೆ ಎತ್ತಿ ನಮಸ್ಕರಿಸುತ್ತೇವೆ. ಯಾಕೆಂದರೆ ಈ ದೇವರು ಹೇಳುತ್ತದೆ, ನನ್ನ ಭಕ್ತರು ಯಾವತ್ತೂ ತಲೆ ತಗ್ಗಿಸಬಾರದು ಎಂದು. ಒಂದೇ ಭಾರತ್, ಅದು ಶ್ರೇಷ್ಠ ಭಾರತ್. ಏರಲಿ ಹಾರಲಿ ಭಾರತದ ಭಾರತಗಳವರಿಗೆ ಗೌರವ ಸಲ್ಲಿಸಲು ಸಿದ್ಧರಾಗಿರುತ್ತದೆ. ಸ್ವಾತಂತ್ರ್ಯ ನಮ್ಮ ಹೃದಯದಲ್ಲಿ, ದೇಶಭಕ್ತಿ ನಮ್ಮ ರಕ್ತದಲ್ಲಿ, ಸಂವಿಧಾನ ನಮ್ಮ ಬದುಕಿನಲ್ಲಿ ಇಟ್ಟುಕೊಂಡು ಬೀಗುತ್ತಿರು ನೀನು ಉಸಿರಿರುವ ತನಕ ಭಾರತೀಯ ನೀನು, ಕೂಗುತ್ತಿರು ನೀನು ಗರ್ವದಿಂದ ಜೈ ಭಾರತಾಂಬೆ. ಈ ಮಣ್ಣಿಗಾಗಿ, ಈ ಪುಣ್ಯಭೂಮಿಗಾಗಿ, ಈ ಪವಿತ್ರ ದೇಶಕ್ಕಾಗಿ ತಮ್ಮ ತನು ಮನ ಧನ ಪ್ರಾಣವನ್ನು ಅರ್ಪಿಸಿದಂತಹ ಮಹಾನ್ ದೇಶಭಕ್ತರನ್ನು ಹೆಮ್ಮೆಯಿಂದ ಸ್ಮರಿಸೋಣ. ನಮಗೆ ಸಿಕ್ಕ ಸ್ವಾತಂತ್ರ್ಯವನ್ನು ಅನುಭವಿಸುವಾಗ ಅದಕ್ಕಾಗಿ ತ್ಯಾಗ ಮಾಡಿದವರನ್ನು ನಾವುಗಳು ಮರೆಯದಿರೋಣ. ಮುಖ್ಯ ಅತಿಥಿಗಳು ತುಕಡಿಗಳ ಪರಿವೀಕ್ಷಣೆ ಕಾರ್ಯಕ್ರಮವನ್ನು ನೆರವೇರಿಸಲ್ಪಟ್ಟರು. ಈಗ ಎನ್ಸಿಸಿ ತಂಡ ಮುಖ್ಯ ಅತಿಥಿ ಗೌರವದಿಂದ ಮುನ್ನಡೆಸ್ತಾ ಇದೆ. ಸ್ವತಂತ್ರ ಭಾರತ ಸಂವಿಧಾನ ಸಭೆಯ 1949 ನವೆಂಬರ್ 26ರಂದು ರಚನೆ ಆಯಿತು. ತದನಂತರ 2 ತಿಂಗಳ ನಂತರ 1950 ಜನವರಿ 26ರಂದು ಈ ತಿದ್ದುಪಡಿ ಜಾರಿಗೊಳಿಸಿದೆ. ಕಾರಣ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಹೊರಗೆ ಜನಾಂಗತೆಯನ್ನು ಆಧರಿಸಿದೆ ಮತ್ತು ಸಾಧನೆಯೇ ಮುಂದುವರಿಯಾಗಿ ಆರ್ಥಿಕ ಅಭಿವೃದ್ಧಿಯ ಮಟ್ಟದಲ್ಲಿ ಮುಂದುವರಿಯುತ್ತದೆ. ದೇವರವರ ಅನುದಾನವನ್ನು ಕುರಿತು ಇಂದು ನಾವು ನಮ್ಮ ದುರದೃಷ್ಟದ ಅವರನ್ನು ಮುಗಿಸುತ್ತೇವೆ. ಇದು ಜನರ ಅವಕಾಶ ವಿಶೇಷವಾಗಿ ಭವಿಷ್ಯತ್ತಿನ ಸವಾಲುಗಳನ್ನು ಸ್ವೀಕರಿಸಲು ಹಿರಿಯರು ವಿವೇಕಿಗಳಾಗಿ ನಾವೆಲ್ಲ ಅಂದ್ಕೊಂಡು ದೇಶದ ಮುಂದೆಯಲ್ಲಿ ಅವಿಭಾಜ್ಯ ಅಂಗವಾಗಿ ಅವರ
ಇದೀಗ ಆಗಮಿಸುತ್ತಿದ್ದಾರೆ. ಪೆರೇಡ್ ಕಮಾಂಡರ್ ಅವರ ಅಭಿರಕ್ಷೆಗೆ ಪರಿವೀಕ್ಷಣೆಯಿಂದ ಮುಗಿಸಿಕೊಂಡು ಅನುಮತಿ ಕೊಡ್ತೇವೆ. ಅನುಮತಿಯನ್ನು ಪಡೆದಂತಹ ಪೆರೇಡ್ ಕಮಾಂಡರ್ ಆಗಿರ್ತಕ್ಕಂಥ ಪ್ರಶಾಂತ್ ಆರ್ಪಿರವರು ಇದೀಗ ತಮ್ಮ ಸ್ವಸ್ಥಾನಕ್ಕೆ ತೆರಳಿ ಮುಂದಿನ ಆದೇಶವನ್ನು ನೀಡಲಿದ್ದಾರೆ. ಪೊಲೀಸ್ ವಾದ್ಯರಿಂದ ತಂಡವು ಕೂಡ ಇದರಲ್ಲಿ ಭಾಗವಹಿಸುವಂಥದ್ದು. ಹಾಗಾಗಿ ಎಲ್ಲ ಕವಾಯತ್ನ ತಂಡದ ಸದಸ್ಯರುಗಳು ಮತ್ತು ತಂಡದ ನಾಯಕರುಗಳು ಜೊತೆಗೆ ಕವಾಯತ್ನ ಮುಖ್ಯ ನಾಯಕರು ಆದಂತಹ ಶ್ರೀ ಪ್ರಶಾಂತ್ ಆರ್ಪಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರಿಗೆ ಕವಾಯತ್ನ ತಂಡಗಳು ಆತ್ಮವಿಶ್ವಾಸದೊಂದಿಗೆ ಆತ್ಮಸ್ಥೈರ್ಯವನ್ನು ವಹಿಸಿಕೊಂಡು ಶಿಸ್ತುಬದ್ಧ ಹೆಜ್ಜೆ ಹಾಕುತ್ತಾ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರಿಗೆ ಗೌರವವನ್ನು ಸಲ್ಲಿಸಲು ಸಾಂಗೋಪಚಾರಗಳು ವೇದಿಕೆಯ ಮುಂಭಾಗದಿಂದ ಸಾಗಿ ಬರುತ್ತದೆ. ಈ ಪೆರೇಡಿನ ಮೊದಲ ತುಕಡಿಯಾಗಿ ಡಿಆರ್ ತುಕಡಿಯ ನಾಯಕರಾಗಿದ್ದಂಥ ಮಹೇಶ್ ಪಾಟೀಲ್ ಅವರು ತಮ್ಮ ತುಕಡಿಯನ್ನು ಮುನ್ನಡೆಸಿದ್ದಾರೆ. ಮೊದಲ ತುಕಡಿಯ ಮುಖ್ಯ ಅತಿಥಿ ಮುನ್ನಡೆಸತಕ್ಕಂಥ ಅತ್ಯಂತ ಒಂದು ಪಥ ಸಂಚಲನ. ಮೊದಲನೇ ತಂಡ ಡಿಆರ್ ಪೊಲೀಸ್ ತಂಡದ ನಾಯಕರಾಗಿ ಶ್ರೀ ಮಹೇಶ್ ಪಾಟೀಲ್ ಗೌರವವನ್ನು ಸಮರ್ಪಿಸಿ ಮುಂದೆ ಸಾಗುವುದು. ಆ ತಂಡವನ್ನು ಹಿಂಬಾಲಿಸತಕ್ಕ ನಗರೋಪವಿಭಾಗದ ಸಚಿನ್ ಬೀರದರ್ ಅವರು PS RMC ಅವರು ಸಿವಿಲ್ ತುಕಡಿಯನ್ನು ಮುನ್ನಡೆಸಿದ ಮುಖ್ಯ ಅತಿಥಿ ಗೌರವವನ್ನು ಸಲ್ಲಿಸಿದ್ದಾರೆ. ಮೂರನೇ ತುಕಡಿ ಗೃಹ ರಕ್ಷಕ ದಳ ಇದರ ನಾಯಕರಾಗಿ ಆರ್ ತಿಪ್ಪೇಸ್ವಾಮಿ ಇವರ ನೇತೃತ್ವದ ತಂಡ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಮರ್ಪಿಸಿ ಮುಂದೆ ಸಾಗುತ್ತದೆ. ಅತ್ಯಂತ ಆಕರ್ಷಕವಾಗಿ ಮುನ್ನಡೆಸ್ತಾ ಇದ್ದಾರೆ. ಜಿಲ್ಲಾ ಅಗ್ನಿಶಾಮಕ ದಳ ತಂಡದ ನಾಯಕರಾಗಿ ಕಾಸಿಂ ಸಾಬ್ ಇವರ ನೇತೃತ್ವದ ತಂಡ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗುತ್ತದೆ. ಅತ್ಯಂತ ಕಾಲೇಜಿನ ಇನ್ಸಿಡೆಂಟ್ ಆಗಿರ್ತದೆ DRM ಕಾಲೇಜ್ ಮತ್ತು ಶಾಲೆಯ ವಿದ್ಯಾರ್ಥಿಗಳು ಅತ್ಯಂತ ಉತ್ತಮವಾದ ಮಾರ್ಕ್ಸ್ ಪಾಸ್ ಮಾಡಿದ ತಂಡದ ನಾಯಕರಾಗಿ ಕುಮಾರ್ ಲೋಕೇಶ್ ಜಿ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರಿಗೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. 8ನೇ ತುಕಡಿ GFTC ಕಾಲೇಜ್ ತಂಡದ ನಾಯಕರಾಗಿ ಕುಮಾರ್ ಸಮೀರ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರಿಗೆ ಗೌರವ ಸಲ್ಲಿಸಿ ಮುಂದೆ ಆ ತಂಡವನ್ನು ನಿಭಾಯಿಸಿದ ಕುಮಾರ ಗಣೇಶ್ ಅತ್ಯಂತ ಉತ್ತಮವಾದ ಮಾರ್ಚ್ ಪಾಸ್ ಮೂಲಕ ಬರ್ತಕ್ಕಂಥ ತಂಡ ADK ಕಾಲೇಜಿನ ತಂಡದ ನಾಯಕರಾಗಿ ಕುಮಾರ್ ಪಲ್ಲವಿ ಶ್ಯಾಮಕುಮಾರ್ ಇವರು ಕಾರ್ಯಕ್ರಮದ ಮುಖ್ಯ ಅತಿಥಿ ಮುಂದೆ ಸಾಗುತ್ತಿದ್ದಾರೆ. 11ನೇ ತುಕಡಿ GMIT ಕಾಲೇಜ್ ತಂಡದ ನಾಯಕರಾಗಿ ಕುಮಾರ್ ಯಶರಾಜ್ ಸಿಂಧೆ ಇವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರಿಗೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಆ ತಂಡ ಸೆಂಟ್ ಪಾಸ್ ದೊಡ್ಡ ಕಮಾಂಡರ್ ಆಗಿ ಈ ತಂಡವನ್ನು ಮುನ್ನಡೆಸಿದ್ದಾರೆ. 13ನೇ ತುಕಡಿ STJ ಪ್ರೌಢಶಾಲಾ ತಂಡದ ನಾಯಕರಾಗಿ ತಂಡ ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರಿಗೆ ಗೌರವ ಸಮರ್ಪಿಸಿ ಮುಂದೆ ಸಾಗುತ್ತದೆ. ಶಿಸ್ತು ಸಂಯುಕ್ತ ಸಮ್ಮೇಳನಕ್ಕೆ ಇನ್ನೊಂದು ಹೆಸರೇ ಸೇವಾದಳ. ಇನ್ನೊಂದು ಭಾರತ ಸೇವಾದ RMC ಬಿಟ್ಟುವಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅವರು ಪ್ರೌಢ ಕಮಾಂಡರ್ ಆಗಿ ತಂಡವನ್ನು ಮುನ್ನಡೆಸಿದ್ದಾರೆ. 15ನೇ ತುಕಡಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಜಿಲ್ಲಾ ತಂಡದ ನಾಯಕರಾಗಿ ಕುಮಾರಿ ಪ್ರಿಯಾ ಇವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರಿಗೆ ಗೌರವವನ್ನು ಸಮರ್ಪಿಸಿ ಮುಂದೆ ಸಾಗುತ್ತದೆ. 16ನೇ ತುಕಡಿ SSLPS ಶಾಲಾ ತಂಡದ ನಾಯಕರಾಗಿ ಕುಮಾರ್ ತನುಶ್ರೀ ಇವರ ನೇತೃತ್ವದ ತಂಡ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರಿಗೆ ಗೌರವ ಸಲ್ಲಿಸಿ ಮುಂದೆ ಸಾಗುತ್ತದೆ. ಜೈನ್ ಪಬ್ಲಿಕ್ ಸ್ಕೂಲ್ನ ಕುಮಾರ್ ನಿಖಿಲ್ ಅವರು ಅತ್ಯಂತ ಆಕರ್ಷಕವಾದ ಮಾರ್ಕ್ಸ್ ಪಾಸ್ ಮೂಲಕ ಇದೀಗ ಮುಖ್ಯ ಅತಿಥಿ ಗೌರವವನ್ನು ಸಲ್ಲಿಸಿದ್ದಾರೆ. 18ನೇ ತುಕಡಿ ಬಾಪೂಜಿ ಹೈಯರ್ ಪ್ರೈಮರಿ ಸ್ಕೂಲ್ ಈ ಶಾಲಾ ತಂಡದ ನಾಯಕರಾಗಿ ಕುಮಾರಿ ಸಂಜನಾ ಇವರ ನೇತೃತ್ವದಲ್ಲಿ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರಿಗೆ ಗೌರವ ಸಮರ್ಪಿಸಿ ಮುಂದೆ ಸಾಗುತ್ತದೆ. ಆ ತಂಡವನ್ನು ನಿಭಾಯಿಸಿರ್ತಕ್ಕಂಥ ಪ್ರೌಢ ಕಮಾಂಡರ್ ಆಗಿ ಮಹಿಳಾ ತಂಡದ ಅತ್ಯಂತ ಆಕರ್ಷಕವಾಗಿ ಮುನ್ನಡೆಸಿದ್ದಾರೆ. ಚಪ್ಪಾಳೆ ಮೂಲಕ ಎಲ್ಲ ಪ್ರತಿಭೆಗಳನ್ನು ನಾವೆಲ್ಲ ಅಭಿನಯಿಸೋಣ. 20ನೇ ತುಕಡಿ ಮಹೇಶ್ವರಿ ಕಿವುಡ ಮತ್ತು ಮೂವರ ಶಾಲಾ ತಂಡ
ಅತ್ಯಂತ ವಿಶೇಷ ಕಿರುಡು ಮತ್ತು ಮೂಕಮುಖ ಶಾಲೆಗಳಲ್ಲಿ ಅತ್ಯಂತ ಅದ್ಭುತವಾದ ಕಲಿಕೆ ಮೂಲಕ ಮಾರ್ಚ್ ಫಸ್ಟ್ ನಡೆಸಿಕೊಡ್ತಾರೆ. ಕೊನೆಯ ತಂಡವಾಗಿ ನವೋದಯ ಸ್ಕೂಲಿನ ದೇವರಳ್ಳಿ ಮಕ್ಕಳು ಅತ್ಯಂತ ಆಕರ್ಷಕವಾಗಿ ಪಥಸಂಚಲನ ಮೂಲಕ ಮುಖ್ಯ ಅತಿಥಿಗಳಿಗೆ ಗೌರವದಿಂದ ಸದಸ್ಯ ಮುನ್ನಡೆದಿದ್ದಾರೆ. ಬರಬೇಕು ವಿಶೇಷವಾದ ವಾದ್ಯವನ್ನು ಶ್ರೀ ಹೊನ್ನೂರಪ್ಪ ಬ್ಯಾಂಡ್ ಮಾಸ್ಟರ್ ತಂಡ ಅತ್ಯಂತ ಅದ್ಭುತವಾಗಿ ನಡೆಸಿದೆ. ಅದು ವಿಶೇಷ ಅಂದರೆ ಕನ್ನಡ ಹಾಡುಗಳ ಮೂಲಕ ಭಾರತದ ಗಣರಾಜ್ಯ ಅಂದರೆ ಹಲವು ಭಾಷೆಗಳು, ಹಲವು ಸಾಂಸ್ಕೃತಿಕ ಎಳೆಗಳು, ಹಲವು ಜೀವನ ವೈವಿಧ್ಯತೆಗಳು ಎಲ್ಲ ಸಮ್ಮಿಳಿತವಾಗಿರ್ತಕ್ಕಂಥ ಏಕಪ್ರಭುತ್ವ.